ವೆಲ್ಕಮ್ ಬ್ಯಾಕ್. ಇವತ್ತು ಚೆರಿದು ಬರ್ತ್ಡೇ ಇತ್ತು, ನಾವೇ ಡೆಕೋರೇಷನ್ ಮಾಡೋಣ ಅಂತ ನಿಂತ್ಕೊಂಡು ಆಲ್ಮೋಸ್ಟ್ ಒಂದು ಸಲ ಡೆಕೋರೇಷನ್ ಮಾಡಿದೆ. ಅದು ಎಲ್ಲ ದೊಡ್ಡದಾಗಿ ಊದಿದ ಬಲೂನು ಸ್ವಲ್ಪ ಒಡೆದೋಯ್ತು, ಹೆಂಗೇನೋ ಆಗಿ ಅದು ಯಾಕೋ ಸರಿ ಹೋಗಲಿಲ್ಲ. ಮತ್ತೆ ಆರ್ಚ್ ಮಾಡೋಣ ಅಂತ ನಿಂತ್ಕೊಂಡು ಫೈನಲಿ ಮುಗಿಸಿದ್ದೀವಿ. ಜೊತೆಗೆ ನಗು, ಯಾಕಂದರೆ ಇವೆಂಟ್ ಮ್ಯಾನೇಜ್ಮೆಂಟವರು ನಾವಾದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದ. ನಾವಾದರೆ ಅವರು ಪಾಪ ಬರ್ತ್ಡೇ ಮಾಡ್ಕೊಳ್ಳೋರು ಮಿನಿಮಮ್ ಒಂದು 2-3 ವರ್ಷ ಕಾಯಬೇಕಾಯ್ತದೆ, ನಾವು ಪರ್ಫೆಕ್ಟಾಗಿ ಸೂಪರಾಗಿ ಮಾಡೋದಕ್ಕೆ ಅಂತ ಎಲ್ಲ ನಗಾಡ್ಕೊಂಡು ಇದು ಮಾಡ್ತಿದ್ದು. ಸಾಯಂಕಾಲ ಆಯಿತು, ಚೆರಿನ ರೆಡಿ ಮಾಡಿ ಹೊಸ ಉಯ್ಯಾಲೆ ಮೇಲೆ ಕೂರಿಸಿದ್ದಾರೆ. ಅವ್ನು ಫುಲ್ ಖುಷಿ, ಅದ್ರ ಮೇಲೆ ಕುತ್ಕೊಳ್ಳೋಕೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಅಷ್ಟರಲ್ಲಿ ಎಲ್ಲ ನೋಡಿ ಹಿಂಗೆ ರೆಡಿಯಾಗಿದೆ. ಆ್ಯಕ್ಚುಲಿ ಇಷ್ಟು ರೆಡಿ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಒಬ್ಬೊಬ್ಬೊಬ್ಬ ನಮ್ಮ ಮುದ್ದು ಚೆರಿಗೆ ಇಷ್ಟೆಲ್ಲ ರೆಡಿ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಆಯಿತು. ಒಂದಂತ ಹ್ಯಾಪಿ ಬರ್ತ್ಡೇ ಅಂತ 2 ಹಾಕಿದ್ದೀವಿ, ಅದರ ಒಂದು ಮಾತ್ರ ಹೈಟೆಕ್ಕಾಗಿ ಕಾಣಿಸಿದೆ. ಮತ್ತು ಅದೇನೆಂದರೆ ಇನ್ನೊಂದು ಸ್ವಲ್ಪ ಡಿಮ್ಮಾಗಿತ್ತು ಅಂತೇಳಿ ವೇದನೂ ತೊಗೊಂಬಂದು ಕೊಟ್ಟಳು, ಅದನ್ನು ಹಾಕಿದ್ರು. ಚೆನ್ನಾಗಿ ಕಾಣಿಸ್ತಿತ್ತು. ಫೈನಲಿ ಚೇತು ಅವರಿಲ್ಲ ಅಂದಿದ್ರೆ ಇಷ್ಟು ನೀಟಾಗಿ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಇದಾದಮೇಲೆ ಅಲ್ಲಿ ನಿಲ್ಲಿಸಿ ಫಸ್ಟೇ ಫೋಟೋ ತಗೊಬಿಟ್ಟ. ಬಟ್ ಅವನು ಚೇರಪ್ಪಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಸುಮ್ಮನೆ ಇದ್ದ. ಇದೇ ರೀತಿ ಬರ್ತ್ಡೇ ದಿನ 15th ಗ್ರ್ಯಾಂಡಾಗಿ ಬರ್ತ್ಡೇ ಮಾಡ್ತಿದ್ದಾರೆ. ಆವತ್ತು ಹಿಂಗೆ ಇದ್ಬಿಟ್ರೆ ಫುಲ್ಲು ಖುಷಿಯಾಗಿ ಹೋಗುತ್ತೆ. ಇವನೇ ಇನ್ನು ಕಾಟ ಕೊಡೋರು ಇವನೇ ಅಪ್ಪ ಅಂತ ತೆಗಿತೀನಿ. ಏನಾಯ್ತದು? ಅಯ್ಯ ಗುಂಡ ಸುಮ್ಮನೆ ಫುಲ್ ರೀ ರಮ್ಯಾ ಅವರೇ ಫೋಟೋ ಇದುವೆ ಅವೆರಡುವೆ. ಅಲ್ಲಿ ಜಾಗ ಕೊಟ್ಬಿಡಿ ಮಮ್ಮಿ, ಮಧ್ಯೆ ನಿಂತ್ಕೊಬಿಡಿ. ಬಿಸಿ ಅಂತ ಬರ್ತಿದ್ರೆ ಅದು ಹಂಗೆ ಇರ್ತೀವಿ. ಒಂದು ನಿಮಿಷ ಬಿಟ್ಟರೆ ಸರಿ. ಯಶೋ ಹಿಂದೆ ಮುಂದೆ ಹೋದ್ರೆ ಕ್ಲಾರಿಟಿ ಮಿಸ್ ಆಗಲ್ಲ. ಎಲ್ಲ ಶೆಕೆ ಬೇಗ ಬೇಗ ತೆಗಿ. ಒಂದ್ ಕಡೆಯಿಂದ ಎಲ್ಲರೂ ಸಾಕು, ಒಬ್ಬರೇ ತಿನ್ನಿಸಿ. ನೀವು ಮಗುಗೆ ಇದಾಗ್ಬಿಡುತ್ತೆ. ಚೂರು ಚೂರು ತಿನ್ನಿ. ಚಿಕ್ಕದು ಇಲ್ಲಿ ಒಂದೊಂಗೆ ಒಳ್ಳೇದಲ್ಲ ಅವನಿಗೆ. ಎಲ್ಲ ತಿನ್ಸು. ಅವನಿಗೆ ಕೇಕು ತುಂಬ ಚೆನ್ನಾಗಿ ಟೇಸ್ಟ್ ಹತ್ತಿತ್ತು ಅನಿಸುತ್ತೆ. ಅವನು ಎಲ್ಲರೂ ಸ್ವಲ್ಪ ತಿನ್ಸಿದ್ರೂ ಎಂಜಾಯ್ ಮಾಡ್ಕೊಂಡು ತಿಂತಿದ್ದ. ಅದೊಂಥರ ಎಲ್ರಿಗೂ ಖುಷಿ ಅನ್ನಿಸ್ತಿತ್ತು, ಅದಕ್ಕೆ ನಗ್ತಿದ್ರು. ಫೈನಲಿ ಹಿಂಗೆ ತುಂಬ ಚೆನ್ನಾಗಿ ಬರ್ಡೇ ಮುಗೀತು. ವಿಡಿಯೋಗ್ರಾಫರ್ಸು ಫೋಟೋಗ್ರಾಫರ್ಸು ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದು. ಅವ್ನು ಈ ಕಡೆಗೆ ತಿರುಗಿದ್ರೆ ಆ ಕಡೆಗೆ ಟರ್ನ್ ಆದರೆ ಈ ಕಡೆಗೆ ಟರ್ನ್ ಆದರೆ ಅಂತ ಹೇಳಿ ಅವನ್ನ ಫೋಟೋ ವಿಡಿಯೋ ಮಾಡೋದೇ ಫುಲ್ಲು ಖುಷಿ ಆಯ್ತಿತ್ತು. ಅವನು ಅಷ್ಟೇ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದ ಅಂದರೆ ವಾವ್ ಸೂಪರ್. ಇದಾದಮೇಲೆ ಊಟದ ಟೈಮ್ ಆಯಿತು. ಊಟಕ್ಕೂ ಎಲ್ಲ ಇಲ್ಲೇ ಪ್ರಿಪೇರ್ ಆಗಿದೆ ಅಂತ ಹೇಳಿ ಆಂಟಿ ಇಲ್ಲೇ ಬರಬೇಕು ಅಂತಾರೆ, ಬೆಳಗ್ಗೆನೇ ಹೇಳ್ಬಿಟ್ಟಿದ್ರು. ಸೊ ಹಂಗಾಗಿ ಎಲ್ಲರೂ ಮನೆ ಮಂದಿರೆಲ್ಲ ಬಂದಿದ್ದೀವಿ. ಅಜ್ಜಿ ಮನೆ ಒಂದು ಮಿಸ್ಸು,
ಸುಶೀಲಾಜಿನ ತುಂಬ ಮಿಸ್ ಮಾಡಿಕೊಂಡು. ಬಿಕಾಸ್ ಯಾರು ಚೆರಿ ತುಂಬ ಟೈಮ್ ಅಲ್ಲೇ ಇರ್ತಾನೆ, ಅಜ್ಜಿ ಜೊತೆ ತುಂಬ ಚೆನ್ನಾಗಿ ಮಿಂಗಾಲಾಗ್ಬಿಟ್ಟಿದ್ದಾನೆ. ಬೇಜಾರಾಯ್ತಿತ್ತು, ಬಟ್ ಅವ್ರು ಊರಿಗೆ ಹೋಗಿದ್ದಾರೆ. ಹಬ್ಬನೂ ಇದೇ ಟೈಮಿಗೆ ಬೀಳ್ತಲ್ವ, ಸೊ ಹಾಗಾಗಿ. ಈ ಸುಂದರಿ ನೋಡಿ ಫೋಸ್ ಕೊಡೋಕ್ಕೆ ಇದು ಮಾಡ್ತಿದ್ದಾಳೆ, ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದಾಳಂತೆ, ಹಂಗಾಗಿ ಬರಲ್ವಂತೆ. ನಾನು ಅವಳ ಪಕ್ಕಕ್ಕೆ ಹೋಗೋದು, ಅವಳ ಕಡೆಗೆ ದೂರ ಹೋಗೋದು. ನೋಡಿ ಈ ಥರ ಚೇರ್ಸೋದು ಅಂದರೆ ಚೆನ್ನಾಗಿರುತ್ತೆ, ಅದರಲ್ಲೂ ಮಕ್ಕಳಿಗೆ. ರಮ್ಯಾ ಬಿಡ್ರಿ, ಅವಳದು ಎಣ್ಣೆ ಹಾಕ್ಕೊಂಡಿದ್ದಾಳೆ ತಲೆಗೆ, ಸುಮ್ಮನಿರ್ರಿ ಅಂತಿದ್ಲು. ಫುಡ್ ಇಷ್ಟು ಮಾಡಿದ್ರು, ಫುಲ್ಲು ಹೆವಿ ಅನ್ನಿಸ್ಬಿಡ್ತು. ಅದರಲ್ಲೂ ಚೇತು ಅವ್ರು ಮಾಡಿದ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಮ್ಮ ರೇಷು ಅಂತೂ ಫುಲ್ ಹಾಕ್ಸ್ಕೊಂಡು ಚೆನ್ನಾಗಿ ತಿಂದ. ನೆಕ್ಸ್ಟ್ ಡೇಗೂ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ದ, ಅಷ್ಟು ಅವನಿಗೆ ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.